ಅದ ಮತ್ತೆ ಬಿಗ್ ಬಾಸ್ ಶೋ ಯಾಕೆ ಆಗ್ಬೇಕದು? ನಾನ್ ಹೋಗ್ತೀನಿ ಅನ್ನೋಂಗಿದ್ರೆ ಬಿಗ್ ಬಾಸ್ ಶೋ ನಾನ್ ಹೋಗ್ತೀನಿ ನೀನ್ ಹೋಗ್ತೀನಿ ಅಂದ್ರೆ ನಾವೇ ಹೋಗ್ಬಿಡ ನಡೀರಿ 17 ಜನ ಅಲ್ಲಿ ಅಲ್ಲ. ಇಲ್ಲಿ ಯಾಕೆ ಮಲ್ಗಿದೀರಾ ಬ್ರೋ? ಬಿಗ್ ಬಾಸ್ ಸ್ಟಾರ್ಟ್ ಆಗಕ್ಕೆ ಇನ್ನ 2 ದಿನ ಐತೆ ಬ್ರೋ. ಓಪನ್ ಮಾಡಿದ ತಕ್ಷಣ ಬಿಗ್ ಬಾಸ್ ಒಳಗಡೆ ನಾನೇ ಫಸ್ಟ್ ಹೋಗ್ಬೇಕು. ಬಾಸ್ ಟೀಮ್ ಅವ್ರು ಹೇಳಿದ್ದೆ ತಡ, ಸೋಷಿಯಲ್ ಮೀಡಿಯಾದವ್ರಿಗೆ ಸರ್ಪ್ರೈಸ್ ಐತೆ ಅಂತ ಎದ್ದೆದ್ದು ನುಗ್ತಾ ಇದೀರಾ. ನಾನ್ ಬರ್ತೀನಿ ಅಂತ. ನಾನೇನ್ ಗೇಟ್ ಮುಂದೆ ಗೆಣಸ್ ಕಿಳಾಕ ಕೂತಿದೀನಿ, ಯಾರನ್ನೂ ಬಿಡಲ್ಲ, ನಾನೇ ಹೋಗೋದ್ ಬಿಗ್ ಬಾಸ್ಗೆ ಸತಿ. ಇನ್ನೊಂದ್ 2 ದಿನದಲ್ಲಿ ಮತ್ತೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ. ಹೌದು, ಒಳ್ಳೇದಾಗ್ಲಿ, ಶೋ ಚೆನ್ನಾಗಿ ಇಟ್ಟಾಗ್ಲಿ ಅಂತ ಹೇಳ್ತೀವಿ. ಯಾರಾದ್ರೂ ಬರ್ಬೋದು ಅಂತ ಇದೆಯಾ ನಿಮ್ಗೆ? ಅದೆಲ್ಲ ನಾವ್ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ, ನಾವ್ ಬಿಗ್ ಬಾಸ್ ಅಲ್ಲ. ಯಾರು ಬರ್ತಾರ ಬಂದ್ರೆ ನೋಡೋದು ಅಷ್ಟೇ. ಈಗ ಹಳೆ ಸೀಸನ್ ಅವ್ರನ್ನ ಕಳಿಸ್ತಾರೆ ಒಳಗಡೆ, ನಿಮ್ಗೆ ಏನಾದ್ರು ಕಳಿಸ್ತಾ ಹೋಗ್ತೀರಾ? ಈಗ ನೋಡೋಣ, ಸಂದರ್ಭಕ್ಕೆ ತಕ್ಕಂಗೆ. ಇವಾಗ ನಮ್ಗೆ ಏನಾದ್ರು ಕೆಲಸ ಇದ್ರೆ ನೋಡೋಣ. ಆಮೇಲೆ ಯಾವ್ದನ್ನು ನಾವ್ ಎಕ್ಸ್ಪೆಕ್ಟ್ ಮಾಡಬಾರ್ದು. ಅನ್ಎಕ್ಸ್ಪೆಕ್ಟ್ ಆಗಿ ಬಂದಿರೋದು, ಆಮೇಲೆ ಅನ್ಪ್ಲಾನ್ ಟ್ರಿಪ್ಸ್ ಏನೇನೆ ಯಶಸ್ವಿ ಆಗೋದು. ಪ್ಲಾನ್ ಮಾಡಿರೋದೆಲ್ಲ ಫ್ಲಾಪ್ ಆಗ್ತೈತೆ. ಕೆಲವೊಬ್ರೆಲ್ಲ ರೀಲ್ಸ್ ಅಲ್ಲಿ ಹಾಕೊಂಡ್ ಬಿಟ್ಟವ್ರೆ, ನಾನ್ ಹೋಗ್ತೀನಿ ಅವ್ರ ಗಾನ ಬಂದ್ಬಿಟ್ರೆ ನೀವೇ ಬಂದ್ ಮಾಡ್ರಿ ವಿಡಿಯೋ, ಅವ್ರೊಬ್ರು ಹೋಗಲ್ಲ. ಹೌದಾ ಇಲ್ಲ? ಅದ ಮತ್ತೆ ಬಿಗ್ ಬಾಸ್ ಶೋ ಯಾಕೆ ಆಗ್ಬೇಕದು? ನಾನ್ ಹೋಗ್ತೀನಿ ಅನ್ನೋಂಗಿದ್ರೆ ಬಿಗ್ ಬಾಸ್ ಶೋ ಯಾಕಾಗುತ್ತೆ? ಬಿಗ್ ಬಾಸ್ ಶೋ ಅನ್ನೋದು ಬಹಳ ಅಂದ್ರೆ ಬಹಳ ಕೇರ್ಫುಲ್ ಆಗಿ ಆ ಕಂಟೆಸ್ಟೆಂಟ್ನೇ ಗೊತ್ತಿಲ್ದಿರ ಇರೋ ಕಂಟೆಸ್ಟ್ ಅಲ್ಲಿ ರಿವೀಲ್ ಮಾಡ್ಬೇಕು. ಅವಾಗ ಇವ್ರು ಬಂದ್ರ ಅಂತ ನೋಡ್ತಾರೆ. ನಾನ್ ಹೋಗ್ತೀನಿ ನೀನ್ ಹೋಗ್ತೀನಿ ಅಂದ್ರೆ ನಾವೇ ಹೋಗ್ಬಿಡ ನಡೀರಿ 17 ಜನ ಅಲ್ಲಿ ಅಲ್ಲ. ಎಲ್ಲ ಸುಮ್ನೆ ಕಂಟೆಂಟ್ಗೋಸ್ಕರ ಮಾಡ್ತಾ ಇರೋದು, ಬಟ್ ಅದಲ್ಲ. ಆಮೇಲೆ ಕೆಲವ್ರು ಹೇಳೋರು ಸುದೀಪ್ ಅಣ್ಣ ಬರೋದೇ ಇಲ್ಲ ಅಂತ. ಇವಾಗ ಸುದೀಪ್ ಅಣ್ಣ ಮಾಡ್ತಾ ಇಲ್ಲ, ನಮ್ಗೆ ಗೊತ್ತಿಲ್ದಿರ ಇರೋದು ನಾವ್ ಮಾತಾಡೋದು ಅನಾವಶ್ಯಕ. ಹೌದಾ ಇಲ್ಲ? ಇವಾಗ ಕೆಲವ್ರು ಹೇಳ್ತಾ ಇದ್ರಲ್ಲ ಸುದೀಪ್ ಅಣ್ಣ ಆಂಕರಿಂಗ್ ಮಾಡಲ್ಲ ಅಂತ. ಸುದೀಪ್ ಅಣ್ಣ ಇಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ಲ, ಓಪನ್ ಆಗಿ ಹೇಳ್ತೀನಿ ನೋಡ್ರಿ. ಅವ್ರನ್ನ ನೋಡಕಾದ್ರೂ ನಾನಂತೂ ಶನಿವಾರ ಭಾನುವಾರ ಅವ್ರಿಗೋಸ್ಕರ ಆದ್ರೂ ಎಷ್ಟೇ ಇದಿರ್ಲಿ ನಾನ್ ನೋಡ್ತೀನಿ, ಸುದೀಪ್ ಅಣ್ಣಗೋಸ್ಕರ. ಸುದೀಪ್ ಸರ್ ಅಷ್ಟೇ, ನಿಮಗೊಂದ್ ರೀತಿನೇ ಮರ್ಯಾದೆ. ಹೌದು, ಅದ್ರಲ್ಲಿ 100%. ಮನೆಗೆ ಹೋದೆ ನೆಕ್ಸ್ಟ್ ಲೆವೆಲ್ ಮರ್ಯಾದೆ. ಅದೇ ನಾನು ಹೇಳೋದು, ನಾವ್ ಏನೇ ಗಳಿಸಿದ್ರು ನಿಸ್ವಾರ್ಥವಾಗಿ. ಅವ್ರು ಪದೇ ಹೇಳೋದು, ವರ್ತೂರವ್ರೆ ಹೊರಗಡೆ ಬನ್ರಿ, ನಿಮ್ಮ ಜನ ಸಮುದ್ರ ನೀವು ಎಷ್ಟು ಕಣ್ಣು ಹೋಗುತ್ತೆ ನಿಮ್ಗೆ ಅಷ್ಟು ಜನ ಅವ್ರೆ ಅಂತ ಅನ್ನೋರು. ಫಸ್ಟ್ ಡೇ 1 ವರ್ತೂರವ್ರೆ ಅಂತ ಸ್ಟಾರ್ಟ್ ಮಾಡಿದ್ದಣ್ಣ, ಲಾಸ್ಟ್ ವರ್ಗುನು ವರ್ತೂರವ್ರೆ. ಇವಾಗ ಹೋದ್ರು ಏನ್ ವರ್ತೂರ್ ಅಂತ ಮಾತಾಡೋದು ಅವ್ರ ಮನೆಗೆ ಹೋದ್ರು. ಅದೊಂದು ಖುಷಿ ಐತೆ, ಒಂದ್ ಅಣ್ಣನ ಪ್ರೀತಿ ಗಳಿಸ್ದೆ ಅಂತ. ರೀಸೆಂಟ್ ಆಗಿ ನಿಮ್ಗೆ ಅವಾರ್ಡ್ ಕೂಡ ಕೊಟ್ಟರು. ಹೌದು, ಅನುಬಂಧ ಅವಾರ್ಡ್. ಅದು ಅಷ್ಟೇ, ನಾನು ಅನ್ಎಕ್ಸ್ಪೆಕ್ಟೆಡ್, ಬಟ್ ಬಂತು. ತುಂಬಾ ಖುಷಿ ಆಯ್ತು, ತುಂಬಾ ಜನ ಬಂದು ಅಪ್ರಿಸಿಯೇಷನ್ ಮಾಡಿದ್ರು. ಅಂದ್ರೆ ಇಲ್ಲಿ ಏನಾಗ್ಬಿಟ್ಟೈತೆ ಅಂದ್ರೆ ಕೆಲವೊಬ್ರು ಅವ್ರ ಮೈಂಡ್ ಸೆಟ್ ಅಲ್ಲೇ ಇಟ್ಕೊಂಡ್ಬಿಟ್ಟವ್ರೆ. ಇವಾಗ ನಮ್ಗೆ ಅವ್ರು ಆಗಲ್ಲ ಅಂತಂದ್ರೆ ಅವ್ರು ಎಷ್ಟೇ ಒಳ್ಳೇದ್ ಮಾಡ್ರಿ, ಅವ್ರು ಎಷ್ಟೇ ಬೆಳೆದ್ರು ನಮ್ಗೆ ಅದ್ ಕೆಟ್ಟದೇ ಕಾಣಿಸುತ್ತೆ. ನಾವ್ ಆಗಲ್ಲ ಅಂತ ಅವ್ರನ್ನ ಸೆಟಪ್ ಮಾಡ್ಕೊಂಡ್ಬಿಟ್ಟಿರ್ತೀರಲ್ಲ. ಹೌದು, ಕೆಲವೊಬ್ರು ಎಷ್ಟೇ ಕೆಟ್ಟದ್ ಮಾಡ್ರು ಅವ್ರು ನಮ್ಗೆ ಆಗ್ತಾರೆ ಅಂತಂದಾಗ ಅದೆಲ್ಲ ಒಳ್ಳೇದಾಗೆ ಕಾಣಿಸುತ್ತೆ. ಹಂಗೆ ನನ್ಗೆ ಹೇಳ್ದಲ್ಲ, ನಂಗೆ ಶತ್ರುಗಳಿಲ್ಲ ಅಣ್ಣ, ಶತ್ರುಗಳೇ ಇಲ್ಲ. ಈ ಸೊಳ್ಳೆಗಳು ಮಾಮೂಲಿ ಮಲಗಿದ್ದವಾಗ ಅವುಗಳು ಕೆಲಸ ಮಾಡ್ತಾ ಇರ್ತಾವೆ, ಕಾಲ್ ಕಚ್ಚೋದು, ಕಿವಿ ಹತ್ರ ಗುಯ್ ಅನ್ನೋದು, ಅವೆಲ್ಲ ಸಹಜ. ಬಟ್ ಅದನ್ನ ನಾವು ಫೋಕಸ್ ಮಾಡ್ಕೊಂಡು ಹೋದ್ರೆ ನಿದ್ದೆನೂ ಹಾಳಾಗುತ್ತೆ, ತಿರ್ಗಾ ಬೆಳಿಗ್ಗೆ ಎದ್ದು ಕೆಲಸ ಮಾಡಕ್ಕೂ ನಾವ್ ಇದ್ ಮಾಡ್ತೀವಿ. ಅರ್ಥ ಆಯ್ತಲ್ಲ ನಿಮ್ಗೆ? ಅದಕ್ಕೆ ಏನ್ ಮಾಡ್ಬೇಕಿಲ್ಲ, ನೆಟ್ ಹಾಕೋದಾದ್ರೆ ನೆಟ್ಟು, ಇಲ್ಲ ಆಲ್ ಔಟು, ಇಲ್ಲ ಅಂತಂದ್ರೆ ಬ್ಯಾಟ್ ಇದ್ರೆ ಡಮ್ ಅಂತ ಹೋಗ್ಬಿಡ್ತಾರೆ ಅಷ್ಟೇ. ಕೈ ಮಾತ್ರ ಯೂಸ್ ಮಾಡ್ಬಾರ್ದು, ಕೈ ಕಂಟ್ಕೊಂತ ಇದ್ ರಕ್ತ, ಅದನ್ನ ತೋರ್ಸ್ಬೇಕಾಗ್ತದೆ. ಇವೆಲ್ಲ ಮಾಡ್ಬಾರ್ದು, ಅಷ್ಟೇ. ನೀಟ್ ಅಂಡ್ ಕ್ಲೀನ್. ನಿಮ್ಮ ಮಾತುಗಳಲ್ಲಿ ಒಂದು ಅರ್ಥ ಇರುತ್ತೆ. ಅಲ್ಲ, ನಾನು ಇನ್ನೊಂದ್ ಏನಂತಂದ್ರೆ, ಏನೇ ಮಾತಾಡಿದ್ರು ಜನಕ್ಕೆ ಅರ್ಥ ಆಗ್ಬೇಕು. ಸುಮ್ನೆ ನಾವೇನೋ ಒಂದ್ ಮಾತಾಡ್ಬಿಡೋದಲ್ಲ. ಆ ಎಕ್ಸಾಂಪಲ್ ಕೊಟ್ಟವಾಗ ಅವ್ರಿಗೆ ತಲೆಗೆ ಹೋಗ್ಬೇಕು, ಇದು ಕರೆಕ್ಟ್ ಅಲ್ಲ ಇದು ಅಂತ. ನೀವೇನೋ ಒಂದ್ ಹೇಳಿರ್ತೀರ ಡೈಲಾಗು, ಅದು ಒಳಗೆ ಆಳನೇ ಬೇರೆ ಇರುತ್ತೆ. ನಿಜ. ಅಂದ್ರೆ ಅದೇನೋ ಆ ಕಾಳಿಕಾ ದೇವಿ, ನನಗೆ ಸುಮಾರು ಜನ ಹೇಳಿರೋದು, ಆ ಕಾಳಿ ದೇವಿ ನಿನ್ ನಾಲ್ಕಿನಲ್ಲಿ ನುಡ್ಸೋದು ಅಂತ ಆನ್ ಸ್ಪಾಟ್ ಹೇಳೋದಣ್ಣ. ನನ್ಗೆ ಯಾವ್ದು ಸ್ಕ್ರಿಪ್ಟೆಡ್ ಬರಲ್ಲ. ನೀವ್ ಹೇಳ್ಕೊಟ್ಟು ನನ್ಗೆ 1 ಅವರ್ ಅಲ್ಲ 2 ಅವರ್ ಪಾಠ ಮಾಡ್ಕೊಂಡ್ ಬಂದ್ಕೊಂಡಿಸ್ರಿ, ನಾನು ಹೇಳಲ್ಲ, ಒಂದು ಹೇಳಲ್ಲ, ಅದು ಬರಲ್ಲ ನನ್ಗ. ಆನ್ ಸ್ಪಾಟ್ ಇವಾಗ ಹಿಂಗೆ ನಾವ್ ಈ ತರ ಒಂದ್ ಅಣ್ಣ ತಮ್ಮಂದ್ರ ತರ ಕುತ್ಕೊಂಡ್ ಮಾತಾಡೋಣ ಎಷ್ಟ್ ಬೇಕಾದ್ರು, ಅಷ್ಟೇ ನಂದು. ಅಷ್ಟೇ. ಶೋಗ್ ಹೋದ್ರು ಅಷ್ಟೇ ಅಣ್ಣ, ಶೋಗಳು ಕರೀತಾರಲ್ಲ, ನಾನು ಫಸ್ಟ್ ಏನೇ ಪೇಪರ್ ಕೊಡೋದು ಅವೆಲ್ಲ ಇಲ್ಲ, ಅಲ್ಲೇ ಕೇಳ್ತಾ ಇರ್ತಾರೆ, ಅಲ್ಲೇ ಹೇಳ್ತಾ ಇರೋದು ಅಷ್ಟೇ. ಹಂಗೆ. ಮುಂದೆ ಏನೆಲ್ಲ ಮಾಡಪ್ಪ ಅಣ್ಣ? ಮುಂದೆ ನಮ್ದು ಹಳ್ಳಿಕಾರ್ ರೇಸ್ ಐತೆ. ಆಮೇಲೆ ನಮ್ ತೋಟದಲ್ಲಿ ಬಂದೊಂದು ವಿಡಿಯೋ ಮಾಡ್ರಿ. ಕೆಲವ್ರು ಅವಿವೇಕಿಗಳು ಹೇಳ್ತಾರಲ್ಲ, ನಾನ್ ಯಾವ ರೈತನೋ ಅದು ಇದು ಅಂತ. ಇದು ರೈತರು ಮಾಡೋ ಕೆಲಸ ಅಲ್ಲ, ಇವೆಲ್ಲ ರೈತರು ಮಾಡೋ ಕೆಲಸ ಅಲ್ಲ. ಅವಾಗ ರೈತನ ಅಂತಂದ್ರೆ ನೀನೇ ಎತ್ತಬೇಕು ಸಗಣಿ, ಹೌದಾ? ಇಲ್ಲಾಂದ್ರೆ ರೈತನಲ್ಲ. ಇವತ್ 100 ಎಕರೆ ಜಮೀನ್ ಮಾಡೋರು 100 ಎಕರೆ ಒಬ್ನೇ ಉಳಾಕತೈತ? ಅವಾಗ ಆಳ್ ನಿಕ್ ಮಾಡಂಗಿಲ್ಲ ಅವನು, ಅವಾಗ ಅವ್ನು ರೈತನಲ್ಲ. ಏನಂದ್ರೆ ಅವಿವೇಕ್ತಾನ ಇವೆಲ್ಲನೂ. ಇವಾಗ ಕೆಲವೊಂದ್ ಶೋರೂಮ್ ಇಕ್ಕಿರ್ತಾರೆ, ಅವಾಗ ಓನರೇ ಹೋಗಿ ಒಲಿತಾನ, ಓನರೇ ಹೋಗಿ ಮಾಡ್ತಾನೆ ಎಲ್ಲಾನು ಹೆಸರಾರ್ಧ.
ಅಂದ್ರೆ ಅವ್ನ ಎಷ್ಟ್ ಜನಕ್ಕೆ ಕೆಲಸ ಕೊಟ್ಟಿರ್ತಾನೆ ಹ್ಮ್. ಅಲ್ವಾ? ಹ್ಮ್. ಇವತ್ತು ನಮ್ಮ ಜಮೀನಾಗ 40 ಜನಕ್ಕ ಒಂದ್ ದಿನಕ್ಕ ಕೂಲಿ. ಹೌದು. ಹಾ, ಯಾವಾಗ ರೇಸ್ ಪ್ಲಾನ್ ರೇಸು ಡಿಸೆಂಬರ್ ಇಲ್ಲ ಮಾರ್ಚ್ ಅಲ್ಲಿ. ಲಾಸ್ಟ್ ಮಾಡ್ಬೇಕಾಗಿತ್ತಲ್ಲ. ಅದಕ್ಕೆ ಇವಾಗ ಸ್ವಲ್ಪ ದಿನ ಟೈಮ್ ಕೊಟ್ಟೆ. ಯಾರೋ ಕಿಲಾಡಿಗಳು ನಂದು ಮಾಡಿದ್ರಲ್ಲ, ಮಾಡ್ತಾರೇನೋ ಅನ್ಬಿಟ್ಟು ಎಲ್ಲ ಒಬ್ರು ಬರಿಲ್ಲ. ಅದು ಮಾಡೋರು ಅಲ್ಲ, ಕಣ್ಣಾಗ ನೋಡೋರು ಅಲ್ಲ. ಹ್ಮ್. ಆ ಮಾಡೋರ್ಕ ಟೀಕೆ ಮಾಡ್ಕೊಂಡು ಹ್ಮ್. ಅದ್ ಮಾಡಿದ್ರು ಇದು ಮಾಡಿದ್ರು ಅಂತ ಹೇಳೋದು. ಹ್ಮ್. ಇರ್ಲಿ, ಭಗವಂತ ಅವನೇ ಅಷ್ಟೇ. ಭಗವಂತನ ಕೆಡ್ಸ್ಬೇಕು, ನಾನ್ ಕೆಡ್ಬೇಕಣ್ಣ. ನಾನು ಒಬ್ರು ಒಡವೆ ತಿಂದಿಲ್ಲ, ಇಲ್ಲ ಒಬ್ರಿಗೆ ನೋವಿಕ್ಕೋ ಕೆಲಸ ಮಾಡಿಲ್ಲ, ಅಷ್ಟೇ ನಾನು ಹೇಳೋದು. ನಿಮ್ ಸಖತ್ ಕಂಟೆಂಟ್ ಬಂದೈತೆ, ಸಾಕು. ಜೈ ಹಳ್ಳಿಕಾರ್. ಜೈ ಹಳ್ಳಿಕಾರ್. ಹ್ಮ್.